ಎಲ್ಲರಿಗೂ ಶುಭೋದಯ ಮಕ್ಕಳೇ. ಇಂದಿನ ತರಗತಿಯಲ್ಲಿ ನೀವು ತೇಲ್ಸನ ಪ್ರಮೇಯ ಹಾಗೂ ತೇಲ್ಸನ ಮೂಲ ಸಮಾನುಪಾತತೆಯ ಪ್ರಮೇಯದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿದ್ದೀರಿ ಮಕ್ಕಳೇ. ಒಂದು ತ್ರಿಭುಜದ ಯಾವುದೇ ಬಾಹುವಿಗೆ ಸಮಾಂತರವಾಗಿ ಎಳೆದಂತಹ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತೆ ಅಂತಕ್ಕಂತಹ ತೇಲ್ಸನ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯ ಅಂತೇಳಿ ಕರೀತೀವಿ. ಇವತ್ತು ತ್ರಿಭುಜದ ಪಾಠದಲ್ಲಿ ಮುಂದುವರೆದಿರ್ತಕ್ಕಂತಹ ಭಾಗದಲ್ಲಿ ನಾವು ಇವತ್ತು ಪ್ರಮೇಯ 2.3 ಅಂದರೆ ಕೋನ 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 ನಿರ್ಧಾರಕ ಗುಣ ಇದಕ್ಕೆ ಸಂಬಂಧಿಸಿದಂತಹ ಪ್ರಮೇಯವನ್ನು ನಾವು ಇವತ್ತು ಕಲ್ತ್ಕೊಳ್ಳೋಣ ಮಕ್ಕಳು. ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಏನು ಹೇಳ್ತಾ ಇದ್ದಾರೆ? ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮ. ಹಾಗಾದ್ರೆ ಅವುಗಳ ಅನುರೂಪ ಬಾಹುಗಳ ಅನುಪಾತನೂ ಕೂಡ ಸಮ ಇರುತ್ತೆ. ಸಮ ಆಗಿದ್ರೆ ಆದ್ರಿಂದ ಎರಡು ತ್ರಿಭುಜಗಳು ಸಮರೂಪ ಆಗಿರುತ್ತೆ ಅಂತಕ್ಕಂತಹ ಸಾಧನೆಯನ್ನು ನಾವು ತೋರಿಸ್ಬೇಕು ಮಕ್ಕಳು. ಹಾಗಾದ್ರೆ ಈ ಪ್ರಮೇಯಕ್ಕೆ ಅನ್ವಯವಾಗ್ತಕ್ಕಂತಹ ಎರಡು ತ್ರಿಭುಜವನ್ನು ನಾವಿಲ್ಲಿ ರಚನೆ ಮಾಡ್ಕೊಳ್ಳೋಣ ಮಕ್ಕಳೇ. ಒಂದು ತ್ರಿಭುಜವನ್ನು ನಾನು ರಚನೆ ಮಾಡ್ತಾ ಇದ್ದೀನಿ, ಗಮನಿಸಿ. ನೀವು ಕೂಡ ನಿಮ್ಮ ಪುಸ್ತಕದಲ್ಲಿ ಎರಡು ತ್ರಿಭುಜಗಳನ್ನು ರಚನೆ ಮಾಡ್ಕೊಳ್ಳಿ. ಎರಡು ತ್ರಿಭುಜಗಳನ್ನು ರಚನೆ ಮಾಡ್ರಿ. ನಿಮಗೆ ಬೇಕಾದ ಆಕಾರದಲ್ಲಿ ರಚನೆ ಮಾಡ್ಕೋಬಹುದು. ಅದಕ್ಕೆ ABC ಅಂತ ಹೇಳಿ ಕೊಟ್ಟಿದ್ದೀನಿ. ಮತ್ತೊಂದು ತ್ರಿಭುಜಕ್ಕೆ DEF ಅಂತ ಹೇಳಿ ಕೊಟ್ಟಿದ್ದೀನಿ. ಈಗ ದತ್ತವನ್ನು ಬರೆಯೋಣ ಮಕ್ಕಳೇ. ದತ್ತ ಏನು? ABC ಮತ್ತೆ DEF ತ್ರಿಭುಜಗಳಲ್ಲಿ ABC ಮತ್ತು DEF ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮ ಅಂತ ಹೇಳ್ತಾರೆ. ಹಾಗಾದ್ರೆ ಎ ಕೋನ ಡಿ ಕೋನಕ್ಕೆ ಸಮ ಇದೆ ಅಂತ ತಗೊಳ್ಳೋಣ. ಹಾಗೆ ಬಿ ಕೋನ ಈ ಕೋನಕ್ಕೆ ಸಮ ಇದೆ ಅಂತ ಹೇಳಿ ತಗೊಳ್ಳೋಣ. ಹಾಗೆ ಸಿ ಕೋನ DF ತ್ರಿಭುಜದ F ಕೋನಕ್ಕೆ ಸಮ ಇದೆ ಅಂತ ತಗೊಳ್ಳೋಣ. ಹಾಗಾದ್ರೆ ABC ಮತ್ತೆ DF ತ್ರಿಭುಜದಲ್ಲಿ ಎ ಕೋನ ಡಿ ಕೋನಕ್ಕೆ ಸಮ, ಹಾಗೆ ಬಿ ಕೋನ ಈ ಕೋನಕ್ಕೆ ಸಮ ಮತ್ತು ಸಿ ಕೋನ F ಕೋನಕ್ಕೆ ಸಮ. ಅಂದರೆ ಅನುರೂಪ ಬಾಹುಗಳು ಸಮ ಅಂತೇಳಿ ತಗೊಂಡು ಇನ್ನು ಸಾಧನೀಯ ಏನಂತ ನಾನು ಸಾಧಿಸಬೇಕು? ಈ ಪ್ರಮೇಯದಲ್ಲಿ ಸಾಧನೆ ಮಾಡಬೇಕಾಗಿರ್ತಕ್ಕಂಥದ್ದು ಏನು? ಅನುರೂಪ ಕೋನಗಳು ಸಮ ಆದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ. ಹಾಗಾದ್ರೆ ಬಾಹುಗಳ ಅನುಪಾತವನ್ನು ಬರ್ಕೊಳ್ಳೋಣ. AB ಡಿವೈಡೆಡ್ ಬೈ DE, AB ಡಿವೈಡೆಡ್ ಬೈ DE is equal to BC divided by EF, BC divided by EF is equal to CA ಅಥವಾ AC divided by DF, AC divided by DF. ಏನು ಹೇಳ್ತಾ ಇದ್ದಾರೆ? ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ ಅಥವಾ ಸಮಾನುಪಾತದಲ್ಲಿ ಇರುತ್ತೆ. ಆದ್ದರಿಂದ ಆ ತ್ರಿಭುಜಗಳು ಸಮರೂಪಿಗಳು. ಹಾಗಾದ್ರೆ ಮತ್ತೇನು ಸಾಧಿಸಬೇಕು? ಮತ್ತು ತ್ರಿಭುಜ ABC ಸಮರೂಪ ತ್ರಿಭುಜ DEF ಅಂತ ಹೇಳಿ ನಾನು ಸಾಧಿಸಬೇಕು ಅಲ್ವಾ ಮಕ್ಕಳೇ? ಏನಂತ ಸಾಧಿಸಬೇಕು? ಅನುರೂಪ ಬಾಹುಗಳು ಸಮಾನುಪಾತದಲ್ಲಿದ್ದರೆ ಆ ತ್ರಿಭುಜಗಳೆರಡೂ ಕೂಡ ಸಮರೂಪಿ ಆಗಿರುತ್ತೆ ಅಂತ ಹೇಳಿ ಸಾಧಿಸಬೇಕು. ಇಷ್ಟನ್ನೇ ಇಟ್ಕೊಂಡು ನಾನು ಪ್ರಮೇಯವನ್ನು ಸಾಧಿಸೋದಕ್ಕಾಗೋದಿಲ್ಲ ಮಕ್ಕಳೇ.
ಹಾಗಾದ್ರೆ ಏನ್ ಮಾಡೋಣ? ವೆರಿ ಗುಡ್. ರಚನೆಯನ್ನ ಮಾಡ್ಕೊಳ್ಳೋಣ. ರಚನೆಯನ್ನ ಮಾಡ್ಕೊಳ್ಳೋಣ. ರಚನೆಯನ್ನ ಹೇಗೆ ಮಾಡ್ಕೊಳ್ಳೋಣ ಅಂದ್ರೆ ಎ ಬಿಯ ಉದ್ದ ಏನಿದೆ ಹಾಗೆ ಡಿ ಭಾಗದ ಮೇಲೆ ಬರೋ ಹಾಗೆ ಒಂದು ಬಿಂದುವನ್ನು ಗುರುತಿಸ್ಕೊಳ್ತೀನಿ. ಎ ಬಿ ಭಾಗದ ಮೇಲೆ ಡಿ ಬಿಂದುವನ್ನು ಗುರುತಿಸಿದ್ದೀನಿ, ಅದನ್ನ ಪಿ ಅಂತ ಹೇಳಿ ಹೆಸರು ಕೊಡ್ತೀನಿ. ಹಾಗೆ ಇದು ಎ ಬಿ ಬಾಹುವಿನ ಉದ್ದ ಡಿ ಪಿ ಬಾಹುವಿನ ಉದ್ದಕ್ಕೆ ಸಮ ಇರಬೇಕು. ಹಾಗೆ ಎ ಸಿ ಬಾಹುವಿನ ಉದ್ದ ಏನಿದೆ ಅದು ಡಿ ಎಫ್ ಬಾಹುವಿನ ಮೇಲೆ ಕ್ಯೂ ಬಿಂದುವನ್ನು ಗುರುತಿಸಿದ್ದೀನಿ, ಆ ಉದ್ದಕ್ಕೆ ಸಮ ಇರಬೇಕು. ಈಗ ಪಿ ಕ್ಯೂ ಅನ್ನು ನಾನು ಸೇರಿಸ್ಕೊಂಡ್ಬಿಡ್ತೀನಿ. ಪಿ ಕ್ಯೂ ಅನ್ನು ಸೇರಿಸ್ಕೊಂಡ್ಬೇಡ ಮಕ್ಕಳ. ಪಿ ಕ್ಯೂ ಅನ್ನ ಸೇರಿಸ್ಕೊಂಡ್ಬೇಡ. ಈಗ ಗಮನಿಸಿ ಮಕ್ಕಳೇ, ರಚನೆ ಏನ್ ಮಾಡ್ಕೊಂಡ್ವಿ? ಡಿ ಪಿ ಅನ್ನೋದು ಎ ಬಿಗೆ ಸಮ ಆಗಬೇಕು. ಡಿ ಪಿ ಇಸ್ ಈಕ್ವಲ್ ಟು ಎ ಬಿ ಮತ್ತು ಡಿ ಕ್ಯೂ ಇಸ್ ಈಕ್ವಲ್ ಟು ಎ ಸಿ. ಡಿ ಕ್ಯೂ ಇಸ್ ಈಕ್ವಲ್ ಟು ಎ ಸಿ ಆಗುವಂತೆ ಡಿಇ ಮತ್ತೆ ಡಿಎಫ್, ಡಿಇ ಮತ್ತು ಡಿಎಫ್ ಬಾಹುಗಳ ಮೇಲೆ ಪಿ ಮತ್ತೆ ಕ್ಯೂ ಬಿಂದುಗಳನ್ನ ಗುರುತಿಸ್ಕೋಬೇಕು. ಪಿ ಮತ್ತು ಕ್ಯೂ ಬಿಂದುಗಳನ್ನು ಗುರುತಿಸಿ ಪಿ ಕ್ಯೂ ಅನ್ನ ಸೇರಿಸ್ಕೋಬೇಕು. ಪಿ ಕ್ಯೂ ಅನ್ನು ಸೇರಿಸಿ. ಮಕ್ಕಳೇ ಗಮನಿಸಿ, ನಾವೇನ್ ಮಾಡಿದ್ವಿ? ಏನನ್ನ ರಚನೆ ಮಾಡ್ಕೊಂಡ್ವಿ? ಎ ಬಿಯ ಉದ್ದ ಎಷ್ಟಿದೆಯೋ ಅಷ್ಟೇ ಡಿ ಪಿಯ ಉದ್ದ ಬರೋ ಹಾಗೆ, ಎ ಸಿಯ ಉದ್ದ ಎಷ್ಟಿದೆಯೋ ಅಷ್ಟೇ ಡಿ ಕ್ಯೂನ ಉದ್ದ ಬರೋ ಹಾಗೆ, ಡಿಇ ಮತ್ತೆ ಡಿಎಫ್ ಬಾಹುಗಳ ಮೇಲೆ ಪಿ ಮತ್ತೆ ಕ್ಯೂ ಬಿಂದುಗಳನ್ನು ಗುರುತಿಸಿ ಪಿ ಕ್ಯೂ ಅನ್ನ ಸೇರಿಸಿದ್ವಿ. ಇದು ಪ್ರಮೇಯವನ್ನು ಸಾಧಿಸೋದಕ್ಕೆ ನಮಗೆ ಬೇಕಾಗ್ತಕ್ಕಂಥ ರಚನೆಯನ್ನ ಮಾಡ್ಕೊಂಡಿದ್ದೀವಿ. ಈಗ ಸಾಧನೆಗೆ ಹೋಗೋಣ. ಸಾಧನೆ, ಎರಡು ತ್ರಿಭುಜಗಳನ್ನ ನಾನು ತಗೊಳ್ತೀನಿ ಮಕ್ಕಳೇ, ಗಮನಿಸಿ. ಎ ಬಿ ಸಿ ತ್ರಿಭುಜವನ್ನ ತಗೊಳ್ತಾ ಇದ್ದೀನಿ ಮಕ್ಕಳೇ. ಹಾಗೆ ಡಿ ಪಿ ಕ್ಯೂ ತ್ರಿಭುಜವನ್ನ ತಗೊಳ್ತಾ ಇದ್ದೀನಿ. ಯಾವ ಎರಡು ತ್ರಿಭುಜಗಳು? ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಪಿ ಕ್ಯೂ, ಎರಡು ತ್ರಿಭುಜಗಳನ್ನ ನಾನು ತಗೊಂಡಿದ್ದೀನಿ ಮಕ್ಕಳೇ. ಗಮನಿಸಿ, ಈ ಎರಡು ತ್ರಿಭುಜಗಳಲ್ಲಿ ಅನುರೂಪವಾಗಿರ್ತಕ್ಕಂತಹ ಅಂಶಗಳನ್ನ ಗುರುತಿಸ್ಕೊಳ್ಳೋಣ ಮಕ್ಕಳೇ. ಅನುರೂಪವಾದ ಅಂಶಗಳು ಯಾವುದು? ಎ ಬಿ ಬಾಹು ಡಿ ಪಿ ಬಾಹುಗೆ ಸಮ ಇದೆ. ಎ ಬಿ ಇಸ್ ಈಕ್ವಲ್ ಟು ಡಿ ಪಿ. ಹಾಗೆ ಎ ಸಿ ಡಿ ಕ್ಯೂ ಬಾಹುಗೆ ಸಮ ಇದೆ. ಎ ಸಿ ಇಸ್ ಈಕ್ವಲ್ ಟು ಡಿ ಕ್ಯೂ. ಹಾಗಾದ್ರೆ ಕಾರಣ ಏನು ಮಕ್ಕಳೇ? ಕಾರಣ ಏನು? ರಚನೆಯಲ್ಲಿ ನಾವು ಮಾಡ್ಕೊಂಡಿದ್ದೀವಿ ಡಿ ಪಿ ಇಸ್ ಈಕ್ವಲ್ ಟು ಎ ಬಿ ಹಾಗೆ ಡಿ ಕ್ಯೂ ಇಸ್ ಈಕ್ವಲ್ ಟು ಎ ಸಿ ಆಗುವಂತೆ ಬಿಂದುಗಳನ್ನು ಗುರುತಿಸಿ ನಾವು ರಚನೆಯಲ್ಲಿ ತೋರಿಸಿದ್ದೀವಿ. ಕಾರಣ ರಚನೆಯಿಂದ ನಮಗೆ ಗೊತ್ತಾಗ್ತಾ ಇದೆ ಎರಡು ಬಾಹುಗಳು ಸಮನಾಗಿದೆ. ನಂತರದಲ್ಲಿ ಈ ಎರಡು ಬಾಹುಗಳು ಸಮ ಆಯಿತು, ಅನುರೂಪ ಬಾಹುಗಳು. ಆ ಅನುರೂಪ ಬಾಹುಗಳಿಂದ ಒಂದು ಕೋನ ಏರ್ಪಡ್ತಾ ಇದೆ, ಎ ಅಂತಕ್ಕಂಥ ಕೋನ. ಇಲ್ಲೂ ಎರಡು ಬಾಹುಗಳಿಂದ ಒಂದು ಕೋನ ಏರ್ಪಡ್ತಾ ಇದೆ, ಡಿ ಅಂತ. ಹಾಗಾದ್ರೆ ಕೋನ ಎ ಕೋನ ಡಿಗೆ ಸಮ ಆಯಿತು. ಕಾರಣವನ್ನ ನಾನು ಬರಿಬೇಕು. ಯಾವ ಕಾರಣಕ್ಕೆ ಅದು ಸಮ ಆಯಿತು? ಎಲ್ಲಿದೆ ಅದು? ದತ್ತದಲ್ಲಿದೆ. ಎ ಕೋನ ಡಿ ಕೋನಕ್ಕೆ ಸಮ ಅಂತ ಹೇಳಿ ನಾವು ದತ್ತದಲ್ಲಿ ತಗೊಂಡಿದ್ದೀವಿ. ದತ್ತ ಏನ್ ಹೇಳ್ತಾ ಇದೆ?
ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮ. ಹಾಗಾದ್ರೆ ದತ್ತ ತ್ರಿಭುಜದ ಕೋನಗಳು, ಹಾಗಾದ್ರೆ ಎ ಕೋನ ಡಿ ಕೋನಕ್ಕೆ ಸಮ. ಅದರಿಂದ ಇದು ದತ್ತದಲ್ಲಿ ಬಂದಿದೆ. ಹಾಗಾದ್ರೆ ಒಂದು ತ್ರಿಭುಜದ ಎರಡು ಬಾಹುಗಳು, ಅವುಗಳಿಂದ ಉಂಟಾದ ಕೋನ, ಮತ್ತೊಂದು ತ್ರಿಭುಜದ ಅನುರೂಪವಾದ ಎರಡು ಬಾಹುಗಳು, ಅವುಗಳಿಂದ ಉಂಟಾದ ಅನುರೂಪ ಕೋನಕ್ಕೆ ಸಮ ಆಗಿಬಿಟ್ರೆ ಆ ಎರಡೂ ತ್ರಿಭುಜಗಳು ಸರ್ವಸಮ ಆಗಿರುತ್ತೆ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ ಮಕ್ಕಳೇ. ಹಾಗಾದ್ರೆ ಏನಂತ ಬರೀಬಹುದು ನಾವು? ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಡಿಯ. ಕಾರಣ ಏನು ಮಕ್ಕಳೇ? ಯಾವ ಕಾರಣದಿಂದ ಎರಡು ತ್ರಿಭುಜಗಳು ಸರ್ವಸಮ? ಬಾಹು ಕೋನ ಬಾಹು ಸಿದ್ಧಾಂತದ ಪ್ರಕಾರ. ಸ್ವಯಂ ಸಿದ್ಧ ಅಲ್ವಾ ಇದು? ಸಿದ್ಧಾಂತದ ಪ್ರಕಾರ ಆ ಎರಡು ತ್ರಿಭುಜಗಳು ಸರ್ವಸಮ ಆಯಿತು. ಹಾಗಾದರೆ ತ್ರಿಭುಜಗಳು ಸರ್ವಸಮ ಆಗಿದೆ ಅಂದ್ರೆ ಕೋನ ಬಿ ಕೋನ ಪಿ ಗೆ ಸಮ ಇರಲೇಬೇಕು ಅಲ್ವಾ? ಈ ತ್ರಿಭುಜಕ್ಕೆ ಸರ್ವಸಮ ಆಗಿದೆ ಅಂದ್ರೆ ಬಿ ಕೋನ ಪಿ ಕೋನಕ್ಕೆ ಸಮ ಇರಬೇಕು. ಹಾಗಾದ್ರೆ ಕೋನ ಬಿ ಇಸ್ ಈಕ್ವಲ್ ಟು ಕೋನ ಪಿ. ಆದರೆ ಬಿ ಕೋನ ಈ ಕೋನಕ್ಕೆ ಸಮ ಇದೆ ಅಂತ ಹೇಳಿ ನನ್ನ ದತ್ತ ಹೇಳ್ತಾ ಇದೆ ಅಲ್ವಾ? ಹಾಗಾದ್ರೆ ಕೋನ ಬಿ ಇಸ್ ಈಕ್ವಲ್ ಟು ಕೋನ ಯಾವುದು? ಈ ಕೋನಕ್ಕೆ ಸಮ ಇದೆ. ಬಿ ಕೋನ ಪಿ ಕೋನಕ್ಕೆ ಸಮ ಇದೆ, ಬಿ ಕೋನ ಈ ಕೋನಕ್ಕೆ ಸಮ ಇದೆ. ಗಮನಿಸಿ ಮಕ್ಕಳೇ, ಒಂದೇ ಅಂಶಕ್ಕೆ ಆ ಎರಡೂ ಕೋನಗಳು ಸಮನಾಗಿರೋದ್ರಿಂದ ಆ ಎರಡೂ ಕೋನಗಳು ಸಮ ಆಯಿತು ಅಂತ ಹೇಳಿ ಸ್ವಯಂ ಸಿದ್ಧ ಹೇಳ್ತಾರೆ. ಹಾಗಾದ್ರೆ ಕೋನ ಪಿ ಇಸ್ ಈಕ್ವಲ್ ಟು ಕೋನ ಇ. ಹಾಗಾದ್ರೆ ಪಿ ಕೋನ ಈ ಕೋನಕ್ಕೆ ಸಮ ಆಯಿತು. ಯಾವಾಗ ಸಮ ಆಗುತ್ತೆ ಮಕ್ಕಳೇ? ಪಿ ಕ್ಯೂ ಅಂತಕ್ಕಂಥ ರೇಖೆ ಇ ಎಫ್ ರೇಖೆಗೆ ಸಮಾಂತರವಾಗಿರಬೇಕು. ಹಾಗಿದ್ರೆ ಮಾತ್ರ ಈ ಕೋನ ಈ ಕೋನಕ್ಕೆ ಸಮ ಆಗೋದಕ್ಕೆ ಸಾಧ್ಯ. ಅದರಿಂದ ಪಿ ಕ್ಯೂ ಸಮಾಂತರ ಯಾವುದಕ್ಕೆ? ಇ ಎಫ್. ಮಕ್ಕಳೇ, ಪಿ ಕ್ಯೂ ಬಾಹು ಇ ಎಫ್ ಬಾಹುಗೆ ಸಮಾಂತರ ಆಯಿತು. ಹಾಗಾದ್ರೆ ಒಂದು ತ್ರಿಭುಜದಲ್ಲಿ ಯಾವುದಾದ್ರೂ ಒಂದು ಬಾಹುವಿಗೆ ಒಂದು ಸಮಾಂತರ ರೇಖೆಯನ್ನು ಎಳೆದುಕೊಂಡ್ರೆ ಅದು ಉಳಿದೆರಡು ಬಾಹುಗಳನ್ನ ಏನ್ ಮಾಡ್ತಾ ಇದೆ ಮಕ್ಕಳೇ? ಸಮಾನುಪಾತದಲ್ಲಿ ವಿಭಾಗಿಸ್ತಾ ಇದೆ. ಯಾರು ಹೇಳ್ತಾರೆ? ವೆರಿ ಗುಡ್, ಥೇಲ್ಸನ ಪ್ರಮೇಯ ಹೇಳ್ತಾ ಇದೆ. ಹಾಗಾದ್ರೆ ಇದನ್ನ ಒಂಚೂರು ರಬ್ ಮಾಡ್ಕೊಳ್ಳೋಣ ಮಕ್ಕಳೇ. ಮತ್ತೆ ಈಗ ಮುಂದುವರಿಯೋಣ. ಹಾಗಾದ್ರೆ ಪಿ ಕ್ಯೂ ಬಾಹು ಇ ಎಫ್ ಬಾಹುಗೆ ಸಮಾಂತರ ಆಯ್ತು ಮಕ್ಕಳೇ. ಸಮಾಂತರ ಆಯ್ತು ಅಂದಾಗ ಡಿ ಪಿ ಡಿವೈಡೆಡ್ ಬೈ ಪಿ ಇಸ್ ಈಕ್ವಲ್ ಟು ಡಿ ಕ್ಯೂ ಡಿವೈಡೆಡ್ ಬೈ ಕ್ಯೂ ಎಫ್. dq divided by qf. ಕಾರಣ ಮೂಲ ಸಮಾನುಪಾತತೆ ಪ್ರಮೇಯ. ಮೂಲ ಸಮಾನುಪಾತತೆ ಪ್ರಮೇಯದ ಪ್ರಕಾರ dp divided by pe is equal to dq divided by qf. ಬಾಹುಗಳು ಸಮಾನುಪಾತದಲ್ಲಿವೆ. ಈಗ ಇವೆರಡನ್ನು ನೀವು ಗಮನಿಸಿ ಮಕ್ಕಳೇ. ಈಗ ನಾವು ಇದರ ವ್ಯುತ್ಕ್ರಮವನ್ನು ಬರ್ಕೊಳ್ಳೋಣ. ಹಾಗಾದ್ರೆ ವ್ಯುತ್ಕ್ರಮ ಬರೀಬೇಕಾದ್ರೆ ಪಿ ಮೇಲೆ ಹೋಗ್ತದೆ, ಡಿ ಪಿ ಕೆಳಗಡೆ ಬರುತ್ತೆ. ಪಿ ಡಿವೈಡೆಡ್ ಬೈ ಡಿ ಪಿ ಇಸ್ ಈಕ್ವಲ್ ಟು
QF ಡಿವೈಡೆಡ್ ಬೈ DQ. ಏನ್ ಮಾಡಿದೀವಿ ಮಕ್ಕಳೇ? ವ್ಯುತ್ಕ್ರಮಗೊಳಿಸಿದೆ ಅಲ್ವಾ? ವ್ಯುತ್ಕ್ರಮಗೊಳಿಸಿದೀವಿ. ಈಗ ಸ್ವಯಂ ಸಿದ್ಧವನ್ನ ನಾವು ಬಳಕೆ ಮಾಡ್ಕೊಳ್ಳೋಣ ಮಕ್ಕಳೇ. ಎರಡೂ ಕೂಡ ಸಮ ಇದೆ ಅಂದಾಗ, ಎರಡು ಅಂಶಗಳು ಸಮ ಇದೆ ಅಂದ್ರೆ ಅದಕ್ಕೆ ಸಮನಾದ ಅಂಶಗಳನ್ನು ಕೂಡಿದ್ರೆ ಯಾವುದೇ ರೀತಿಯ ವ್ಯತ್ಯಾಸ ಆಗಲ್ಲ. ಹಾಗಾದ್ರೆ ಎರಡೂ ಕಡೆನೂ ಕೂಡ ನಾವು ಒಂದನ್ನ ಕೂಡ್ಕೊಂಡ್ಬರೋಣ ಮಕ್ಕಳೇ. ಹಾಗಾದ್ರೆ PE ಡಿವೈಡೆಡ್ ಬೈ DP ಇಸ್ ಈಕ್ವಲ್ ಟು QF, ಇಲ್ಲಿ ಒಂದನ್ನ ಕೂಡ್ಕೊಳ್ಳೋಣ, ಇಸ್ ಈಕ್ವಲ್ ಟು DF ಡಿವೈಡೆಡ್ ಬೈ DQ, QF ಡಿವೈಡೆಡ್ ಬೈ DQ. ಇದಕ್ಕೂ ಕೂಡ ಒಂದನ್ನ ಕೂಡ್ಕೊಳ್ಳಿ. ಲಸವನ್ನ ತಗೊಳ್ಳಿ ಮಕ್ಕಳೇ. ಲಸ ಏನಿಲ್ಲಿ DP. ಹಾಗಾದ್ರೆ P ಆಗಿ ಬರ್ಕೊಳ್ಳೋಣ, ಪ್ಲಸ್ ಒಂದಿರೋದ್ರಿಂದ DP ಇಂದ ಒಂದನ್ನ ಗುಣಿಸ್ಕೊಂಡ್ಬಿಡ್ರಿ, DP ಇಸ್ ಈಕ್ವಲ್ ಟು ಇಲ್ಲಿ ಲಸ DQ. ಹಾಗಾದ್ರೆ QF ಪ್ಲಸ್ ಒಂದರಿಂದ ಗುಣಿಸ್ಕೊಂಡ್ರೆ DQ. ಚಿತ್ರವನ್ನ ಗಮನಿಸಿ ಮಕ್ಕಳೇ. PE ಪ್ಲಸ್ DP, PE ಪ್ಲಸ್ DP. ಹಾಗಾದ್ರೆ ಯಾವ ಉದ್ದ ಸಿಗ್ತಾ ಇದೆ? D ಯ ಉದ್ದ ಸಿಗ್ತಾ ಇದೆ. ಹಾಗಾದ್ರೆ DP ಇದನ್ನ DE ಅಂತ ಹೇಳಿ ಬರ್ಕೊಳ್ಳೋಣ, DE ಡಿವೈಡೆಡ್ ಬೈ DP ಇಸ್ ಈಕ್ವಲ್ ಟು QF ಗೆ DQ ಅನ್ನ ಕೊಡಿದ್ರೆ ನನಗೆ DF ಸಿಗ್ತಾ ಇದೆ. ಹಾಗಾದ್ರೆ DF ಡಿವೈಡೆಡ್ ಬೈ DQ ಅಲ್ವಾ ಮಕ್ಕಳೇ? ಚಿತ್ರದ ಸಹಾಯದಿಂದ ಇವುಗಳ ಮೊತ್ತವನ್ನ ಕೂಡಿದಾಗ ನನಗೆ ಬರ್ತಕ್ಕಂತಹ ಬಾಹು ಯಾವುದು ಅಂತೇಳಿ ಬರ್ಕೊಂಡಿದ್ದೀವಿ. ಈಗ ಗಮನಿಸಿ ಮಕ್ಕಳೇ, ನಾವು ರಚನೆಯನ್ನ ಮಾಡ್ಕೊಂಡಿದ್ವಿ. DP ಯ ಉದ್ದ ಯಾವ ಉದ್ದಕ್ಕೆ ಸಮ ಇದೆ? AB ಯ ಉದ್ದಕ್ಕೆ ಸಮ ಇದೆ. ಹಾಗೆ DQ ನ ಉದ್ದ ಯಾವುದಕ್ಕೆ ಸಮ ಇದೆ? AC ಯ ಉದ್ದಕ್ಕೆ ಸಮ ಇದೆ. ಹಾಗಾದ್ರೆ DE ಡಿವೈಡೆಡ್ ಬೈ DP ಬದಲಾಗಿ AB ಅನ್ನ ಆದೇಶ ಮಾಡ್ಕೊಳ್ಳೋಣ, DF ಡಿವೈಡೆಡ್ ಬೈ DQ ನ ಬದಲಾಗಿ AC ಅನ್ನ ಆದೇಶ ಮಾಡೋಣ. ಏನ್ ಮಾಡಿದ್ವಿ ಮಕ್ಕಳೇ? AB is equal to DP is equal to AB ಹಾಗೆ DQ is equal to AC. ಇದನ್ನ ನಾವು ಆದೇಶ ಮಾಡ್ತೀವಿ ಅಲ್ವಾ ಮಕ್ಕಳೇ? ಈಗ ಇದರ ವ್ಯುತ್ಕ್ರಮವನ್ನ ಬರ್ಕೊಳ್ಳೋಣ. AB ಡಿವೈಡೆಡ್ ಬೈ DE is equal to AC divided by DF. ಏನ್ ಮಾಡಿದ್ವಿ? ವ್ಯುತ್ಕ್ರಮಗೊಳಿಸಿದ್ವಿ. ವ್ಯುತ್ಕ್ರಮಗೊಳಿಸಿದೆ ಅಲ್ವಾ? ವ್ಯುತ್ಕ್ರಮಗೊಳಿಸಿದ್ವಿ. ಹಾಗಾದ್ರೆ AB by DE is equal to AC by EF DF ಅಂತಕ್ಕಂಥದ್ದು ನಮಗೆ ಬಂದಿದೆ. ಹಾಗಾದ್ರೆ ಇದೇ ರೀತಿ AB by DE is equal to BC by EF ಅಲ್ವಾ? ಹಾಗಾದ್ರೆ AB by DE is equal to BC by EF is equal to AC by DF less than 1. ಹಾಗಾದ್ರೆ ನಾವು ಪ್ರಮೇಯವನ್ನ ತೋರಿಸಬೇಕಾಗಿದ್ದು ಇದು ಲೆಸ್ ದ್ಯಾನ್ 1 ಅಂತ ಹೇಳಿ ತಗೊಳ್ಳೋಣ ಮಕ್ಕಳೇ. ಹಾಗಾದ್ರೆ AB by DE is equal to BC by EF is equal to AC by DF ಬಂದಿದೆ. ಅಂದ್ರೆ ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದ್ರೆ ಅವುಗಳ ಅನುರೂಪ ಬಾಹುಗಳ ಅನುಪಾತ
ಅನುಪಾತಗಳು ಕೂಡ ಸಮವಾಗಿರುತ್ತೆ ಅಥವಾ ಸಮಾನುಪಾತದಲ್ಲಿರುತ್ತೆ. ಆದ್ರಿಂದ ಎರಡೂ ತ್ರಿಭುಜಗಳು ಸಮರೂಪಿಯಾಗಿರುತ್ತೆ ಅಂತಕ್ಕಂಥದ್ದು ಕೋಕೋ ನಿರ್ಧಾರಕ ಗುಣ. ಆ ಪ್ರಮೇಯವನ್ನ ಅರ್ಥ ಮಾಡ್ಕೊಂಡಿದ್ದೀವಿ. ನೀವೆಲ್ಲರೂ ಅರ್ಥ ಮಾಡ್ಕೊಂಡಿದ್ದೀರಾ ಅಲ್ವಾ ಮಕ್ಕಳೇ? ಹಾಗಾದ್ರೆ ಮತ್ತೊಂದು ಪ್ರಮೇಯವನ್ನ ತಿಳ್ಕೊಳ್ಳೋಣ ಮಕ್ಕಳೇ. ಈಗ ನೋಡಿದ್ವಿ ಪ್ರಮೇಯ 2.4 ಬಾಹು 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 ನಿರ್ಧಾರಕ ಗುಣ. ಇದೇನು ಹೇಳುತ್ತೆ ನೋಡೋಣ. ಎರಡು ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ 3 ಬಾಹುಗಳು ಮತ್ತೊಂದು ತ್ರಿಭುಜದ 3 ಬಾಹುಗಳೊಡನೆ ಸಮಾನುಪಾತ ಹೊಂದಿದ್ದರೆ, ಅಂದ್ರೆ ಅವುಗಳ ಅನುಪಾತ ಒಂದೇ ಆದರೆ ಅವುಗಳ ಅನುರೂಪ ಕೋನಗಳು ಸಮ ಇರುತ್ತೆ ಮತ್ತು ಅದರಿಂದಾಗಿ ಆ ಎರಡೂ ತ್ರಿಭುಜಗಳು ಸಮರೂಪಿಯಾಗಿರುತ್ತೆ ಅಂತ ಹೇಳಿ ಸಾಧಿಸಬೇಕು ಮಕ್ಕಳೇ. ಇದನ್ನ ನಾವು ಬಾಹು 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 ನಿರ್ಧಾರಕ ಗುಣ ಅಂತ ಹೇಳಿ ಕರಿತೀವಿ. ಬಹಳ ಸರಳವಾಗಿರ್ತಕ್ಕಂಥ ಪ್ರಮೇಯ. ಹಾಗಾದ್ರೆ ಬಿಡಿಸೋಣ ಮಕ್ಕಳೇ. ಪ್ರಮೇಯಕ್ಕೆ ಅನ್ವಯವಾಗ್ತಕ್ಕಂಥ ಒಂದು ಚಿತ್ರವನ್ನ ನಾವು ರಚನೆ ಮಾಡ್ಕೊಳ್ಳೋಣ. ಹಾಗಾದ್ರೆ ನೀವು ಕೂಡ ರಚನೆ ಮಾಡ್ಕೊಳ್ಳಿ ಮಕ್ಕಳೇ. ABC ತ್ರಿಭುಜವನ್ನ ರಚನೆ ಮಾಡಿ. ಹಾಗೆ ಮತ್ತೊಂದು ತ್ರಿಭುಜವನ್ನ ರಚನೆ ಮಾಡ್ಕೊಳ್ಳಿ. DF ತ್ರಿಭುಜವನ್ನ ರಚನೆ ಮಾಡ್ಕೊಳ್ಳಿ. ABC ಮತ್ತೆ DEF ಎರಡು ತ್ರಿಭುಜಗಳನ್ನ ರಚನೆ ಮಾಡಿ. ಒಂದು ತ್ರಿಭುಜದ 3 ಬಾಹುಗಳು ಮತ್ತೊಂದು ತ್ರಿಭುಜದ 3 ಬಾಹುಗಳೊಡನೆ ಸಮಾನುಪಾತದಲ್ಲಿದೆ. ಹಾಗಾದ್ರೆ ದತ್ತವನ್ನ ಮಾಡ್ಕೊಳ್ಳೋಣ ಮಕ್ಕಳೇ. ತ್ರಿಭುಜ ABC ಮತ್ತು ತ್ರಿಭುಜ DEF ಗಳಲ್ಲಿ ಬಾಹುಗಳು ಏನಾಗಿದೆ? ಸಮಾನುಪಾತದಲ್ಲಿದೆ. AB by DE, AB by DE is equal to BC by EF, BC by EF is equal to AC by DF, AC by DF. ಸಮಾನುಪಾತ ಹೊಂದಿದ್ರೆ ಅವುಗಳ ಅನುರೂಪ ಕೋನಗಳು ಸಮ ಅಂತ ತೋರಿಸಬೇಕು. ಮತ್ತೆ ಅದರಿಂದ ಉಂಟಾಗಿರ್ತಕ್ಕಂಥ ತ್ರಿಭುಜಗಳು ಸಮರೂಪಿಗಳಾಗಿರುತ್ತೆ ಅಂತ ತೋರಿಸ್ಬೇಕು ಅಲ್ವಾ ಮಕ್ಕಳೇ? ಸಾಧನೀಯ ಏನಂತ ತೋರಿಸ್ಬೇಕು ಮಕ್ಕಳೇ? ತ್ರಿಭುಜ ABCಯ ಕೋನ A ತ್ರಿಭುಜ DF ನ D ಕೋನಕ್ಕೆ ಸಮ ಅಂತ ತೋರಿಸ್ಬೇಕು. ಅನುರೂಪ ಕೋನ A is equal to ಕೋನ D ಅಂತ ಹೇಳಿ ತೋರಿಸ್ಬೇಕು. ಕೋನ B ಅನ್ನೋದು ಕೋನ E ಗೆ ಸಮ ಅಂತ ಹೇಳಿ ತೋರಿಸ್ಬೇಕು. ಹಾಗೆ C ಕೋನ F ಕೋನಕ್ಕೆ ಸಮವಾಗಿರುತ್ತೆ ಅಂತ ಹೇಳಿ ತೋರಿಸ್ಬೇಕು. ಸಮನಾಗಿದ್ರೆ ಆ ಎರಡು ತ್ರಿಭುಜ ಯಾವುದು? ತ್ರಿಭುಜ ABC ಸಮರೂಪಿ ತ್ರಿಭುಜ DEF. ಆ ಎರಡೂ ತ್ರಿಭುಜಗಳು ಸಮರೂಪಿಗಳಾಗಿರುತ್ತೆ ಅಂತ ತೋರಿಸ್ಬೇಕು. ದತ್ತಾಂಶವನ್ನು ಬರ್ಕೊಂಡಿದ್ದೀವಿ. ಎರಡು ತ್ರಿಭುಜಗಳಲ್ಲಿ ನಾವು ತ್ರಿಭುಜದ 3 ಬಾಹುಗಳು ಮತ್ತೊಂದು ತ್ರಿಭುಜದ 3 ಬಾಹುಗಳೊಡನೆ ಏನಾಗಿದೆ? ಸಮಾನುಪಾತದಲ್ಲಿ ಇದೆ. ಅದರಿಂದ AB by DE is equal to BC by EF is equal to AC by DF ಅಂತ ಹೇಳಿ ಮಾಡಿದೆ. ಸಾಧಿಸಬೇಕಾಗಿರೋದು ನಾವು ಆ ಅವುಗಳ ಅನುರೂಪ ಕೋನಗಳು ಸಮ. ಅನುರೂಪ ಕೋನ A ಕೋನಕ್ಕೆ D ಕೋನ ಅನುರೂಪವಾಗಿದೆ, B ಕೋನಕ್ಕೆ C ಕೋನ E ಕೋನ ಅನುರೂಪವಾಗಿದೆ, C ಕೋನಕ್ಕೆ F ಕೋನ ಅನುರೂಪವಾಗಿದೆ ಅಂತ ಹೇಳಿ ತೋರಿಸಬೇಕು. ಜೊತೆಗೆ ಆ ಎರಡೂ ತ್ರಿಭುಜಗಳು ಸಮರೂಪಿ ಆಗಿರುತ್ತೆ ಅಂತ ಹೇಳಿ ನಾವು ತೋರಿಸ್ಬೇಕು. ಇಷ್ಟನ್ನ ಇಟ್ಕೊಂಡು ನಾವು ಪ್ರಮೇಯವನ್ನು ಸಾಧಿಸೋದಕ್ಕಾಗೋದಿಲ್ಲ ಮಕ್ಕಳೇ. ಹಾಗಾಗಿ ಏನೇನು ಮಾಡ್ಕೊಳ್ಳೋಣ?
ರಚನೆಯನ್ನು ಮಾಡೋಣ. ರಚನೆ ಡಿಯ ಉದ್ದ ಇಲ್ಲಿ ಎ ಬಿಯ ಉದ್ದಕ್ಕೆ ಸಮ ಇಲ್ಲ ಅಲ್ವಾ ಮಕ್ಕಳೇ? ಅದಕ್ಕೆ ನಾವೇನ್ ಮಾಡೋಣ, ಡಿಇಯ ಮೇಲೆ ಒಂದು ಬಿಂದು ಪಿ ಅನ್ನು ನಾನು ಗುರುತಿಸ್ಕೊಳ್ತೀನಿ. ಹಾಗೆ ಡಿ ಎಫ್ ನ ಮೇಲೆ ಒಂದು ಬಿಂದು ಕ್ಯೂ ಅನ್ನ ಗುರುತಿಸ್ಕೊಳ್ತೀನಿ. ಅವೆರಡನ್ನು ಸೇರಿಸ್ಕೊಂಡ್ಬಿಡ್ತೀನಿ ಮಕ್ಕಳೇ. ಇಂದಿನ ಪ್ರಮೇಯದಲ್ಲಿ ನಾವೇನ್ ಮಾಡಿದ್ವಿ ಅದೇ ರೀತಿಯಾಗಿ. ಹಾಗಾದ್ರೆ ಡಿ ಪಿಯ ಉದ್ದ ಎ ಬಿಯ ಉದ್ದಕ್ಕೆ ಸಮ ಆಗುವ ಹಾಗೆ ಡಿ ಪಿ ಇಸ್ ಈಕ್ವಲ್ ಟು ಎ ಬಿ ಮತ್ತು ಡಿ ಕ್ಯೂ ಇಸ್ ಈಕ್ವಲ್ ಟು ಎ ಸಿ. ಡಿ ಕ್ಯೂ ಇಸ್ ಈಕ್ವಲ್ ಟು ಎ ಸಿ ಆಗುವಂತೆ ಯಾವ್ದ್ರ ಮೇಲೆ, ಡಿ ಮತ್ತೆ ಡಿ ಎಫ್ ಮೇಲೆ, ಡಿ ಮತ್ತು ಡಿ ಎಫ್ ಗಳ ಮೇಲೆ ಪಿ ಮತ್ತು ಕ್ಯೂ ಬಿಂದುಗಳನ್ನು ಗುರುತಿಸಿ. ಕ್ಯೂ ಬಿಂದುಗಳನ್ನು ಗುರುತಿಸಿ ಗುರುತಿಸಿ ಏನ್ ಮಾಡಬೇಕು, ಈ ಕ್ಯೂ ಅನ್ನು ಸೇರಿಸಿ. ಈ ಕ್ಯೂ ಅನ್ನು ಸೇರಿಸಿ. ಈ ಕ್ಯೂ ಅನ್ನು ಸೇರಿಸಿ ಏನ್ ಮಾಡಿದೆ, ಎ ಬಿಯ ಉದ್ದ ಡಿ ಪಿಯ ಉದ್ದಕ್ಕೆ ಸಮ, ಎ ಸಿಯ ಉದ್ದ ಡಿ ಕ್ಯೂ ನ ಉದ್ದಕ್ಕೆ ಸಮ. ಅರ್ಥ ಆಯ್ತಲ್ಲ ಮಕ್ಕಳೇ? ಸಾಧನೆಗೆ ಹೋಗೋಣ ಮಕ್ಕಳೇ. ಈಗ ಸಾಧನೆಗೆ ಹೋಗೋಣ ಮಕ್ಕಳೇ. ಎ ಬಿ ಬೈ ಡಿ ಇಸ್ ಈಕ್ವಲ್ ಟು ಎ ಸಿ ಬೈ ಡಿ ಎಫ್ ಅನ್ನೋದನ್ನ ನಾನು ತಗೊಳ್ತೀನಿ ಮಕ್ಕಳೇ. ಎ ಬಿ ಬೈ ಡಿ is equal to AC by DF. AB by D is equal to AC by DF ಅನ್ನೋದು ದತ್ತದಲ್ಲಿ ನಾವು ಬರ್ಕೊಂಡಿದ್ವಿ. ಬಾಹುಗಳು ಸಮಾನುಪಾತದಲ್ಲಿ ಇದೆ ಅಂತ ಹೇಳಿ ಅದನ್ನು ತಗೊಂಡಿದ್ದೀನಿ. ಎ ಬಿಯ ಬದಲಾಗಿ ಡಿ ಪಿ ಅನ್ನು ಆದೇಶ ಮಾಡ್ತೀನಿ. ಎ ಸಿಯ ಬದಲಾಗಿ ಡಿ ಕ್ಯೂ ಅನ್ನು ಆದೇಶ ಮಾಡಿಕೊಳ್ತೀನಿ. ಹಾಗಾದ್ರೆ ಡಿ ಪಿ divided by DE is equal to AC ಬದಲಾಗಿ DQ divided by DF. ಎಲ್ಲಿಂದ ಬಂತು ಮಕ್ಕಳೇ? ಇದು ರಚನೆಯಿಂದ ಬಂದಿದೆ ಅಲ್ವಾ? ಅಂದ್ರೆ ಎ ಬಿ ಬದಲಾಗಿ ಡಿ ಪಿ ಅನ್ನು ಆದೇಶ ಮಾಡ್ಕೊಂಡಿದ್ದೀವಿ. ಹಾಗೆ ಎ ಸಿ ಬದಲಾಗಿ ಡಿ ಕ್ಯೂ ಅನ್ನು ಆದೇಶ ಮಾಡ್ತೀವಿ. ಈಗ ಇದರ ವ್ಯುತ್ಕ್ರಮವನ್ನು ಬರ್ಕೊಳ್ಳೋಣ ಮಕ್ಕಳೇ. ಹಾಗಾದ್ರೆ ಡಿ ಡಿವೈಡೆಡ್ ಬೈ ಡಿ ಪಿ ಇಸ್ ಈಕ್ವಲ್ ಟು ಡಿ ಎಫ್ ಡಿವೈಡೆಡ್ ಬೈ ಡಿ ಕ್ಯೂ. ಏನ್ ಮಾಡಿದೀವಿ ಮಕ್ಕಳೇ? ವ್ಯುತ್ಕ್ರಮಗೊಳಿಸಿದ್ದೀವಿ ಅಲ್ವಾ ಮಕ್ಕಳೇ? ಈಗ ಸ್ವಯಂ ಸಿದ್ಧ ಮೂರರ ಪ್ರಕಾರ ಸಮನಾದ ಅಂಶಗಳಲ್ಲಿ ಸಮನಾದ ಅಂಶಗಳನ್ನು ಕಳೆದುಬಿಟ್ರೆ ಆಗ ಬರ್ತಕ್ಕಂತಹ ಅಂಶಗಳು ಸಮನಾಗಿರುತ್ತೆ ಅಲ್ವಾ ಮಕ್ಕಳೇ? ಸ್ವಯಂ ಸಿದ್ಧಗಳನ್ನ ನಾವು ಮರೆಯೋ ಹಾಗಿಲ್ಲ. ಹಾಗಾದ್ರೆ ಡಿ ಡಿವೈಡೆಡ್ ಬೈ ಡಿ ಪಿ ಮೈನಸ್ 1 is equal to df by dq minus 1. ಸಮಾನಾದ ಅಂಶಗಳಲ್ಲಿ ಸಮಾನಾದ ಅಂಶಗಳನ್ನು ಕಳೆದರೆ ಲಸಾತ ಬಳಿ ಮಕ್ಕಳೇ. ಡಿ ಪಿ ಡಿಇ ಮೈನಸ್ 1 ಗಮನಿಸ್ಕೊಳ್ರಿ. ಡಿ ಪಿ ಇಸ್ ಈಕ್ವಲ್ ಟು ಇಲ್ಲಿ ಕೂಡ ಲಸಾತ ಬಳಿ ಮಕ್ಕಳೇ ಡಿ ಕ್ಯೂ. ಹಾಗಾದ್ರೆ ಡಿ ಎಫ್ ಅನ್ನು ಹಾಗೆ ಬರ್ಕೊಳ್ಳೋಣ ಮೈನಸ್ ಡಿ. ಡಿಯ ಉದ್ದದಲ್ಲಿ ಡಿ ಪಿಯ ಉದ್ದವನ್ನ ಕಳೀತಾ ಇದ್ದೀವಿ. ಆಗ ನನಗೆ ಯಾವ ಉದ್ದ ಸಿಗುತ್ತೆ ಮಕ್ಕಳೇ? ಪಿ. ಹಾಗಾದ್ರೆ ಪಿ
divided by dp is equal to df minus dq. df ನ ಉದ್ದದಲ್ಲಿ dq ಉದ್ದ ಕಳೆದ್ರೆ qf divided by d. ಮಕ್ಕಳೇ ಇದರ ವ್ಯುತ್ಕ್ರಮ ಬರ್ಕೊಳ್ಳೋಣ ಮಕ್ಕಳೇ. dp divided by pe equals dq divided by qf. ಗಮನಿಸಿ ಮಕ್ಕಳೇ, dp by pe is equal to dq by qf. ಹಾಗಾದ್ರೆ ತೇಲ್ಸನ ವಿಲೋಮ ಪ್ರಮೇಯದ ಪ್ರಕಾರ ಬಾಹುಗಳು ಸಮಾನುಪಾತದಲ್ಲಿದ್ದರೆ ಎಳೆದಂತಹ ಸರಳ ರೇಖೆ ಅದು ಮೂರನೇ ಬಾಹುವಿಗೆ ಏನಾಗಿರುತ್ತೆ, ಸಮಾನುಪಾತದಲ್ಲಿರುತ್ತೆ. ಹಾಗಾದ್ರೆ ಪಿ ಕ್ಯೂ ಸಮಾಂತರ ಯಾವುದಕ್ಕೆ, ಅಲ್ವಾ ಮಕ್ಕಳೇ? ತೇಲ್ಸನ ಪ್ರಮೇಯದ ವಿಲೋಮ ಪ್ರಮೇಯದ ಪ್ರಕಾರ ಬಾಹುಗಳು ಸಮಾನುಪಾತದಲ್ಲಿದ್ದರೆ ಅಂದರೆ ಡಿ ಪಿ ಬೈ ಟಿ ಇಸ್ ಈಕ್ವಲ್ ಟು ಡಿ ಕ್ಯೂ ಬೈ ಕ್ಯೂ ಎಫ್ ಆದರೆ ಆಗ ನನಗೆ ಪಿ ಕ್ಯೂ ಅಂತಕ್ಕಂಥ ಬಾಹು ಇ ಎಫ್ ಬಾಹುಗೆ ಸಮಾಂತರವಾಗಿರುತ್ತೆ. ಹಾಗಾದರೆ ಪಿ ಕ್ಯೂ ಬಾಹು ಇ ಎಫ್ ಬಾಹುಗೆ ಸಮಾಂತರ ಅಂದರೆ ತ್ರಿಭುಜ ಡಿ ಇ ಎಫ್ ಅನ್ನೋದು ತ್ರಿಭುಜ ಡಿ ಪಿ ಕ್ಯೂಗೆ ಏನಾಯಿತು, ಸಮರೂಪಿಯಾಯಿತು. ತ್ರಿಭುಜ ಡಿ ಇ ಎಫ್ ಸಮರೂಪಿ ತ್ರಿಭುಜ ಡಿ ಇ ಕ್ಯೂ. ಹಾಗಾದರೆ ಇದು ಈ ದತ್ತ ತ್ರಿಭುಜಕ್ಕೆ ಸಮರೂಪಿಯಾಯಿತು. ಅಂದರೆ ಈ ತ್ರಿಭುಜ ಈ ದತ್ತ ತ್ರಿಭುಜಕ್ಕೆ ಸಮರೂಪಿ ಆಯಿತು, ಅಲ್ವಾ ಮಕ್ಕಳೇ? ಈಗ ಗಮನಿಸಿ ಮಕ್ಕಳೇ, ಪಿ ಕ್ಯೂ ಇ ಎಫ್ಗೆ ಸಮಾಂತರ ಇದೆ. ಹಾಗಾದರೆ ಪಿ ಕೋನ ಈ ಕೋನಕ್ಕೂ ಕೂಡ ಸಮ ಇರಬೇಕು, ಕ್ಯೂ ಕೋನ ಎಫ್ ಕೋನಕ್ಕೆ ಸಮ ಇರಬೇಕಲ್ವಾ ಮಕ್ಕಳೇ? ಹಾಗಾದರೆ ಕೋನ ಪಿ ಇಸ್ ಈಕ್ವಲ್ ಟು ಕೋನ ಇ, ಕೋನ ಪಿ ಇಸ್ ಈಕ್ವಲ್ ಟು ಕೋನ ಇ ಮತ್ತೆ ಕೋನ ಕ್ಯೂ ಇಸ್ ಈಕ್ವಲ್ ಟು ಕೋನ ಎಫ್. ಕೋನಗಳು ಸಮ ಆಯಿತು. ಹಾಗಾದರೆ ಇವೆಂತಹ ಕೋನಗಳಿವು, ಅನುರೂಪ ಕೋನಗಳು. ಇವೆರಡು ಎಂತಹ ಕೋನಗಳು ಮಕ್ಕಳೇ? ಅನುರೂಪ ಕೋನಗಳು, ಅಲ್ವಾ ಮಕ್ಕಳೇ? ಈಗ ಈ ತ್ರಿಭುಜವನ್ನ ಈ ತ್ರಿಭುಜಕ್ಕೆ ಹೋಲಿಕೆ ಮಾಡ್ಕೊಳ್ಳೋಣ ಮಕ್ಕಳೇ. ತ್ರಿಭುಜ ಡಿ ಪಿ ಕ್ಯೂ ಮತ್ತೆ ತ್ರಿಭುಜ ಡಿ ಇ ಎಫ್ ಅನ್ನ ನಾವು ಸಮರೂಪಿ ಅಂತ ಹೇಳಿ ತಗೊಂಡಿದ್ದೀವಿ. ಹಾಗಾದರೆ ಡಿ ಪಿ ಡಿವೈಡೆಡ್ ಬೈ ಡಿ ಇ, ಡಿ ಪಿ ಡಿವೈಡೆಡ್ ಬೈ ಡಿ ಇ ಇಸ್ ಈಕ್ವಲ್ ಟು ಡಿ ಕ್ಯೂ ಡಿವೈಡೆಡ್ ಬೈ ಡಿ ಎಫ್ ಇಸ್ ಈಕ್ವಲ್ ಟು ಪಿ ಕ್ಯೂ ಡಿವೈಡೆಡ್ ಬೈ ಇ ಎಫ್. ಸಮರೂಪ ತ್ರಿಭುಜಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತೆ. ಅಂದರೆ ಡಿ ಪಿ ಡಿವೈಡೆಡ್ ಬೈ ಪಿ ಇ ಅಂದರೆ ಡಿ ಇ ಇಸ್ ಈಕ್ವಲ್ ಟು ಡಿ ಕ್ಯೂ ಡಿವೈಡೆಡ್ ಬೈ ಡಿ ಎಫ್ ಇಸ್ ಈಕ್ವಲ್ ಟು ಪಿ ಕ್ಯೂ ಡಿವೈಡೆಡ್ ಬೈ ಇ ಎಫ್. ಹಾಗಾದರೆ ಸಮರೂಪ ತ್ರಿಭುಜಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರುತ್ತೆ, ಅಲ್ವಾ ಮಕ್ಕಳೇ? ಹಾಗಾದರೆ ಡಿ ಪಿಯ ಬದಲಾಗಿ ಡಿ ಪಿ ಯಾವುದಕ್ಕೆ ಸಮ ಇದೆ, ಎ ಬಿಗೆ ಸಮ ಇದೆ. ಅದರಿಂದ ಡಿ ಪಿ ಇಸ್ ಈಕ್ವಲ್ ಟು ಎ ಬಿ. ಹಾಗೆ ಡಿ ಕ್ಯೂ ಯಾವುದಕ್ಕೆ ಸಮ ಇದೆ, ಎ ಸಿಗೆ ಸಮ ಇದೆ. ಅದರಿಂದ ಡಿ ಕ್ಯೂ ಇಸ್ ಈಕ್ವಲ್ ಟು ಎ ಸಿ ಅನ್ನು ಆದೇಶ ಮಾಡ್ಕೊಂಡು ಇಲ್ಲಿ. ಹಾಗಾದ್ರೆ ಆದೇಶ ಮಾಡಿಕೊಂಡು ನನಗೆ ಏನು ಸಿಗುತ್ತೆ ಮಕ್ಕಳೇ? ಡಿ ಎ ಬಿ ಡಿವೈಡೆಡ್ ಬೈ ಡಿ ಡಿ ಇಸ್ ಈಕ್ವಲ್ ಟು ಡಿ ಕ್ಯೂ ಬದಲಾಗಿ ಎ ಸಿ ಬೈ ಡಿ ಎಫ್, ಎ ಸಿ ಬೈ ಡಿ ಎಫ್ ಇಸ್ ಈಕ್ವಲ್ ಟು ಪಿ ಕ್ಯೂ ಬೈ ಇ ಎಫ್, ಪಿ ಕ್ಯೂ ಬೈ ಇ ಎಫ್. ಹಾಗಾದ್ರೆ ಪಿ ಕ್ಯೂ ಬೈ ಇ ಎಫ್ ಆಯ್ತು, ಅಲ್ವಾ ಮಕ್ಕಳೇ? ಈಗ ಗಮನಿಸಿ, ಎರಡೂ ತ್ರಿಭುಜಗಳನ್ನು ನಾವು ಗಮನಿಸಿದಾಗ ನಾವು ಡಿ ಪಿಯ ಬದಲಾಗಿ ಎ ಬಿ ಅನ್ನು ಹಾಕಿದ್ದೀವಿ,
ಡಿ ಕ್ಯೂ ನ ಬದಲಾಗಿ ಎ ಸಿ ಅನ್ನ ಹಾಕಿದ್ದೀವಿ. ಹಾಗಾದ್ರೆ ಪಿ ಕ್ಯೂ ಬದಲಾಗಿ ಏನನ್ನ ಹಾಕ್ಬೋದು, ಬಿ ಸಿ ಅನ್ನ ಹಾಕ್ಬೋದು. ಹಾಗಾದ್ರೆ ಇದನ್ನ ನಾವು ಬಿ ಸಿ ಬೈ ಇ ಎಫ್ ಅಂತ ಹೇಳಿ ತಗೋಬಹುದು ಅಲ್ವಾ ಮಕ್ಕಳೇ. ಇದನ್ನ 2 ಅಂದ್ಕೊಳ್ಳೋಣ. 2 1 ಮತ್ತು 2ರಿಂದ 1 ಮತ್ತು 2ರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ನೋಡಿ, ಡಿ ಪಿ ಬೈ ಡಿ ಇಸ್ ಈಕ್ವಲ್ ಟು ಡಿ ಕ್ಯೂ ಬೈ ಡಿ ಎಫ್ ಇಸ್ ಈಕ್ವಲ್ ಟು ಪಿ ಕ್ಯೂ ಬೈ ಇ ಎಫ್ ಅಂತ ಇದೆ. ಹಾಗೆ ಎ ಬಿ ಬೈ ಡಿ ಇ ಇಸ್ ಈಕ್ವಲ್ ಟು ಎ ಸಿ ಬೈ ಡಿ ಎಫ್ ಇಸ್ ಈಕ್ವಲ್ ಟು ಬಿ ಸಿ ಬೈ ಇ ಎಫ್ ಆಯ್ತು. ಅದರಿಂದ ಬಿ ಸಿ ಇಸ್ ಈಕ್ವಲ್ ಟು ಪಿ ಕ್ಯೂ. ಅದರಿಂದ ನನಗೆ ಏನು ಗೊತ್ತಾಗುತ್ತೆ, ಬಿ ಸಿ ಅನ್ನೋದು ಪಿ ಕ್ಯೂಗೆ ಸಮ ಇದೆ ಅಂತ ಗೊತ್ತಾಗುತ್ತೆ. ಅಂದ್ರೆ ಬಿ ಸಿ ಬಾಹು, ಈ ಬಿ ಸಿ ಬಾಹು ಪಿ ಕ್ಯೂ ಬಾಹುಗೆ ಅಂದ್ರೆ ಪಿ ಕ್ಯೂ ಬಾಹುಗೆ ಏನಾಗಿದೆ, ಸಮ ಇದೆ ಅಂತ ಹೇಳಿ ಗೊತ್ತಾಯ್ತು. ಈಗ ಎ ಬಿ ಸಿ ತ್ರಿಭುಜವನ್ನ ಮತ್ತೆ ಡಿ ಪಿ ಕ್ಯೂ ತ್ರಿಭುಜವನ್ನ ತಗೊಳ್ಳೋಣ. ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಪಿ ಕ್ಯೂಗಳಲ್ಲಿ ಎರಡು ತ್ರಿಭುಜಗಳನ್ನು ತಗೊಳ್ಳೋಣ. ತ್ರಿಭುಜ ಎ ಬಿ ಸಿ ಮತ್ತೆ ತ್ರಿಭುಜ ಡಿ ಪಿ ಕ್ಯೂಗಳನ್ನು ತಗೊಳ್ಳೋಣ. ಹಾಗಾದ್ರೆ ಎ ಬಿ ಇಸ್ ಈಕ್ವಲ್ ಟು ಡಿ ಪಿ, ಎ ಸಿ ಇಸ್ ಈಕ್ವಲ್ ಟು ಪಿ ಕ್ಯೂ, ಬಿ ಸಿ ಇಸ್ ಈಕ್ವಲ್ ಟು ಪಿ ಕ್ಯೂ ಅಲ್ವಾ. ಎ ಬಿ ಯಾವುದಕ್ಕೆ ಸಮ ಇದೆ, ಡಿ ಪಿಗೆ ಸಮ ಇದೆ. ಹಾಗೆ ಎ ಸಿ ಯಾವುದಕ್ಕೆ ಸಮ ಇದೆ, ಡಿ ಕ್ಯೂಗೆ ಸಮ ಇದೆ. ಎ ಸಿ ಇಸ್ ಈಕ್ವಲ್ ಟು ಡಿ ಕ್ಯೂ. ಇವೆರಡು ಎಲ್ಲಿ ಬಂದಿದೆ ಮಕ್ಕಳೇ, ರಚನೆಯಲ್ಲಿ ಬಂದಿದೆ. ಇವೆರಡು ರಚನೆಯಲ್ಲಿ ಬಂದಿದೆ ಅಲ್ವಾ ಮಕ್ಕಳೇ. ಹಾಗಾದ್ರೆ ಈಗ ತಾನೇ ಸಾಧಿಸಿದೀವಿ, ಬಿ ಸಿ ಇಸ್ ಈಕ್ವಲ್ ಟು ಪಿ ಕ್ಯೂ, ಬಿ ಸಿ ಇಸ್ ಈಕ್ವಲ್ ಟು ಪಿ ಕ್ಯೂ. ಬಿ ಸಿ ಬಾಹು ಪಿ ಕ್ಯೂ ಬಾಹುಗೆ ಸಮ ಇದೆ. ಹಾಗಾದ್ರೆ ಒಂದು ತ್ರಿಭುಜದ 3 ಬಾಹುಗಳು ಮತ್ತೊಂದು ತ್ರಿಭುಜದ 3 ಬಾಹುಗಳಿಗೆ ಏನಾಗಿದೆ, ಸಮ ಇದೆ ಅಂತ ಆಯ್ತು. ಹಾಗಾದ್ರೆ ಎರಡೂ ತ್ರಿಭುಜಗಳು ಏನಾಯ್ತು, ಸರ್ವಸಮ ಆಯಿತು. ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಡಿ ಪಿ ಕ್ಯೂ. ಬಾಹು 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 ಸಿದ್ಧಾಂತದ ಪ್ರಕಾರ ಈ ಎರಡೂ ತ್ರಿಭುಜಗಳು ಏನಾಯ್ತು ಮಕ್ಕಳೇ, ಸರ್ವಸಮ ಆಯಿತು. ಎರಡು ತ್ರಿಭುಜಗಳು ಸರ್ವಸಮ ಆಯಿತು. ಇದನ್ನು ಅಳಿಸ್ಕೊಳ್ಳೋಣ ಮಕ್ಕಳೇ. ಈಗ ಆ ಎರಡೂ ತ್ರಿಭುಜಗಳು ಸರ್ವಸಮ ಆಗಿರೋದ್ರಿಂದ ಬಾಹುಗಳನ್ನ ಈಗ ಬರ್ಕೊಳ್ಳೋಣ. ಬಾಹುಗಳೇನಾಗಿರುತ್ತೆ, ಎ ಬಿ ಬೈ ಎ ಬಿ ಅನ್ನೋದು ಡಿ ಪಿಗೆ ಸಮ ಅಂತ ತಗೊಂಡಿದ್ದೀವಿ ಅಲ್ವಾ. ಎ ಸಿ ಅನ್ನೋದು ಡಿ ಕ್ಯೂಗೆ ಸಮ. ಹಾಗಾದ್ರೆ ತ್ರಿಭುಜಗಳು ಸರ್ವಸಮ ಆಗಿರೋದ್ರಿಂದ ಕೋನಗಳು ಏನಾಯ್ತು, ಈಗ ಸಮವಾಯಿತು. ಹಾಗಾದ್ರೆ ಎ ಕೋನ ಡಿ ಕೋನಕ್ಕೆ ಸಮ ಇದೆ, ಬಿ ಕೋನ ಡಿ ಪಿ ಕ್ಯೂ ಅಂದ್ರೆ ಪಿ ಕೋನಕ್ಕೆ ಸಮ ಇದೆ, ಸಿ ಕೋನ ಕ್ಯೂ ಕೋನಕ್ಕೆ ಸಮ ಇದೆ, ಸಿ ಕೋನ ಕ್ಯೂ ಕೋನಕ್ಕೆ ಸಮ. ಎರಡು ತ್ರಿಭುಜಗಳು ಸರ್ವಸಮ ಆಗಿರೋದ್ರಿಂದ ಈ ಕೋನಗಳು ಏನಾಯಿತು, ಎ ಕೋನ ಡಿ ಕೋನಕ್ಕೆ ಸಮ, ಬಿ ಕೋನ ಪಿ ಕೋನಕ್ಕೆ ಸಮ, ಸಿ ಕೋನ ಕ್ಯೂ ಕೋನಕ್ಕೆ ಸಮ. ಆದರೆ ಪಿ ಕೋನ ಈ ಕೋನಕ್ಕೆ ಸಮ ಇದೆ, ಕ್ಯೂ ಕೋನ ಎಫ್ ಕೋನಕ್ಕೆ ಸಮ ಇದೆ. ಹಾಗಾದ್ರೆ ನಾವೇನಂತ ಬರೀಬಹುದು, ಕೋನ ಎ ಬಿಗೆ ಸಮ ಇದೆ, ಅದೇ ರೀತಿ ಕೋನ ಬಿ ಅದಕ್ಕೆ ಈ ಕೋನಕ್ಕೆ ಸಮ ಇದೆ, ಅದೇ ರೀತಿ ಸಿ ಕೋನ ಎಫ್ ಕೋನಕ್ಕೆ ಸಮ ಇದೆ ಅಲ್ವಾ. ಅವುಗಳ ಅನುರೂಪ ಕೋನಗಳು ಏನಾಯ್ತು, ಸಮ ಆಯಿತು. ಅನುರೂಪ ಕೋನಗಳು ಸಮ ಇರೋದ್ರಿಂದ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಯಾವುದು, ಯಾವುದಕ್ಕೆ, ಡಿ ಎಫ್ ತ್ರಿಭುಜ. ನಾವು ಸಾಧಿಸಬೇಕಾಗಿದ್ದೇನು, ಕೋನ ಎ ಈಕ್ವಲ್ಸ್ ಕೋನ ಡಿ, ಕೋನ ಬಿ ಇಸ್ ಈಕ್ವಲ್ ಟು ಕೋನ ಇ, ಕೋನ ಸಿ ಇಸ್ ಈಕ್ವಲ್ ಟು ಕೋನ ಎಫ್. ಆದ್ದರಿಂದ ತ್ರಿಭುಜ ಎ ಬಿ ಸಿ ತ್ರಿಭುಜ ಡಿ ಇ ಎಫ್ಗೆ ಸಮರೂಪ ಹೊಂದಿದೆ ಅಂತಕ್ಕಂಥದ್ದು. ಅಂದರೆ ಪ್ರಮೇಯ 2.4 ಏನನ್ನು ಹೇಳುತ್ತೆ, ಎರಡು ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ 3 ಬಾಹುಗಳು ಮತ್ತೊಂದು ತ್ರಿಭುಜದ 3 ಬಾಹುಗಳೊಡನೆ ಸಮಾನುಪಾತ ಹೊಂದಿದ್ರೆ ಅವುಗಳ ಅನುರೂಪ ಕೋನಗಳು ಸಮನಾಗಿರುತ್ತೆ ಮತ್ತು ಅದರಿಂದ ಎರಡು ತ್ರಿಭುಜಗಳು ಸಮರೂಪಿಯಾಗಿರುತ್ತೆ. ಇದನ್ನು ನಾವು
ಬಾಹು 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 ನಿರ್ಧಾರಕ ಗುಣ ಅಂತೇಳಿ ಕರಿತೀವಿ ಮಕ್ಕಳೇ. ಪರೀಕ್ಷಾ ದೃಷ್ಟಿಯಿಂದ ಕೋನ 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 ನಿರ್ಧಾರಕ ಗುಣ, ಬಾಹು 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 ಕೋನ ಬಾಹು 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 ನಿರ್ಧಾರಕ ಗುಣ, ಇವೆರಡನ್ನೂ ಕೂಡ ನಾವು ಕಲ್ತ್ಕೋಬೇಕು ಮಕ್ಕಳೇ. ಇದರ ಮೇಲಿನ ಲೆಕ್ಕಗಳನ್ನು ಮುಂದಿನ ತರಗತಿಯಲ್ಲಿ ಮಾಡೋಣ ಮಕ್ಕಳೇ. ಈ ಪ್ರಮೇಯವನ್ನು ಆಧಾರವಾಗಿಟ್ಟುಕೊಂಡು ಅಭ್ಯಾಸದ ಲೆಕ್ಕಗಳನ್ನು, ಉದಾಹರಣೆ ಲೆಕ್ಕಗಳನ್ನು ನೀವು ಕೂಡ ಬಿಡಿಸ್ಕೊಂಬನ್ನಿ ಮಕ್ಕಳೇ. ನೀವು ಬಿಡಿಸಿದರೆ ಅದು ಸುಲಭ ಆಗ್ತದೆ. ನಂತರದಲ್ಲಿ ನಾನು ಹೇಳಿದಾಗ ಮತ್ತಷ್ಟು ಲೆಕ್ಕಗಳು ನಿಮಗೆ ಬಿಟ್ಟೋಗಿರ್ತಕ್ಕಂಥದ್ದು ಸುಲಭವಾಗಿ ಅರ್ಥ ಆಗುತ್ತೆ. ನಿಮ್ಮ ಶಿಕ್ಷಕರ ಸಹಾಯವನ್ನು ಕೂಡ ಪಡ್ಕೊಂಡು ಲೆಕ್ಕವನ್ನು ಬಿಡಿಸೋ ಪ್ರಯತ್ನವನ್ನು ಮಾಡಿ ಮಕ್ಕಳೇ. ಧನ್ಯವಾದಗಳು.